ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಥೇಲ್ಸ್ನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ ಇದರ ಹೇಳಿಕೆಯನ್ನ ಚಟುವಟಿಕೆಯ ಮೂಲಕ ಚೆನ್ನಾಗಿ ಅರ್ಥೈಸಿಕೊಂಡು ಕಲಿತಿದ್ದೇವೆ. ಏನು ಥೇಲ್ಸ್ನ ಪ್ರಮೇಯದ ಹೇಳಿಕೆ? ಒಮ್ಮೆ ಜ್ಞಾಪಿಸಿಕೊಳ್ಳೋಣ. ತ್ರಿಭುಜದ ಯಾವುದೇ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮ ಅನುಪಾತದಲ್ಲಿ ವಿಭಾಗಿಸುತ್ತದೆ. ಜ್ಞಾಪಿಸ್ಕೊಂಡ್ರಲ್ಲ ಮಕ್ಕಳೇ? ಈ ಹೇಳಿಕೆಯನ್ನು ಹೇಳುವಾಗ ನಿಮಗೆ ಅದಕ್ಕೆ ಸಂಬಂಧಪಟ್ಟ ಚಿತ್ರ ಕಣ್ಮುಂದೆ ಬರಬೇಕು, ಅಂದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಆಯ್ತು. ಈ ದಿನ ನಾವು ಆ ಥೇಲ್ಸ್ನ ಪ್ರಮೇಯವನ್ನ ತಾರ್ಕಿಕವಾಗಿ ಹಂತ ಹಂತವಾಗಿ ಸಾಧಿಸಬೇಕಾಗಿದೆ. ಅದಕ್ಕೆ ನೀವು ಹಿಂದಿನ ತರಗತಿಗಳಲ್ಲಿ ಕಲಿತಂತಹ ಒಂದೆರಡು ವಿಷಯಗಳನ್ನ ಜ್ಞಾಪಿಸಿಕೊಳ್ಳೋದು ಬಹಳ ಮುಖ್ಯ. ಮೊದಲನೇದಾಗಿ ತ್ರಿಭುಜದ ವಿಸ್ತೀರ್ಣ, ಅದಕ್ಕೆ ಸಂಬಂಧಪಟ್ಟ ಸೂತ್ರ ನಿಮಗೆ ನೆನಪಿರಬೇಕು. ಸೂತ್ರ ನೆನಪಿದೆಯಲ್ಲ ಮಕ್ಕಳೇ? ಏನ್ ಸೂತ್ರ? ತ್ರಿಭುಜದ ವಿಸ್ತೀರ್ಣ ಸಮ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ತ್ರಿಭುಜದ ವಿಸ್ತೀರ್ಣ ಸಮ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಹಾಗಾದ್ರೆ ಪಾದ ಅಂದ್ರೆ ಏನು, ಎತ್ತರ ಅಂದ್ರೆ ಏನು ನೆನಪಿಸಿಕೊಳ್ಳೋಣ. ಈ ರೀತಿ ಒಂದು ತ್ರಿಭುಜ ಇದೆ ಅಂತ ತಿಳ್ಕೊಳ್ಳೋಣ. ತ್ರಿಭುಜ ಎ ಬಿ ಸಿ. ಇದರ ವಿಸ್ತೀರ್ಣ ಕಂಡುಹಿಡಿಯೋದು ಹೇಗೆ? ನಾವು ಬಿ ಸಿ ಯನ್ನ ಪಾದ ಅಂತ ಇಟ್ಕೊಂಡ್ರೆ, ಇದನ್ನೇ ಪಾದ ಅಂತ ಇಟ್ಕೊಳ್ಬೇಕಾಗಿಲ್ಲ. ಮೂರು ಬಾಹುಗಳಿವೆ ತ್ರಿಭುಜಕ್ಕೆ. ನೀವು ಯಾವ ಬಾಹುವನ್ನು ಬೇಕಾದರೂ ಪಾದ ಅಂತ ಇಟ್ಕೊಳ್ಬಹುದು. ಬಿ ಸಿ ಯನ್ನು ಪಾದ ಅಂತ ಪರಿಗಣಿಸಿದರೆ ಈ ಬಿ ಸಿ ಬಾಹುವಿಗೆ ಅದರ ಅಭಿಮುಖ ಶೃಂಗದಿಂದ ನಾವು ಲಂಬ ರೇಖೆಯನ್ನು ಎಳೆದರೆ ಇದುವೇ ಎತ್ತರ ಆಗ್ತದೆ. ನೋಡಿ, ಈಗ ಬಿ ಸಿಗೆ ಎ ಇಂದ ಲಂಬ ಎಳೆದಿದ್ದೇನೆ, ಎ ಡಿ ಲಂಬ ಎಳೆದಿದ್ದೇನೆ. ಆದ್ದರಿಂದ ಬಿ ಸಿ ಯನ್ನ ಪಾದವಾಗಿ ಪರಿಗಣಿಸಿದ್ರೆ ಈ ತ್ರಿಭುಜದ ವಿಸ್ತೀರ್ಣ ಏನಾಯ್ತು? ಅರ್ಧ ಗುಣಿಸು ಪಾದ ಅಂದ್ರೆ ಬಿ ಸಿ, ಇದಕ್ಕೆ ಅಭಿಮುಖ ಬಾಹುವಿನಿಂದ ಎಳೆದ ಲಂಬ ಯಾವುದು? ಗುಣಿಸು ಎ ಡಿ ಮಾಡಿದ್ರೆ ಈ ತ್ರಿಭುಜದ ವಿಸ್ತೀರ್ಣ ನಮಗೆ ಸಿಗ್ತದೆ. ಬಿ ಸಿ ಅಳತೆ ಎಷ್ಟು ಅಂತ ಬರೆಯೋದು, ಎ ಡಿ ಅಳತೆ ಎಷ್ಟು ಅಂತ ಬರೆಯೋದು, ಮತ್ತೆ ಗುಣಿಸಿ ಅರ್ಧದಿಂದ ಗುಣಿಸು. ಒಂದು ವೇಳೆ ನೀವು ಇದೇ ತ್ರಿಭುಜದ ವಿಸ್ತೀರ್ಣಕ್ಕೆ ಎ ಬಿ ಯನ್ನು ಕೂಡ ಪಾದವಾಗಿಟ್ಕೊಳ್ಬಹುದು. ಎ ಬಿ ಯನ್ನ ಪಾದವಾಗಿಟ್ಕೊಂಡ್ರೆ ಎತ್ತರ ಯಾವುದು? ಆಗ ಎ ಡಿ ಎತ್ತರ ಆಗೋದಿಲ್ಲ. ಎ ಬಿಯ ಅಭಿಮುಖ ಶೃಂಗ ಯಾವುದು? ಸಿ. ಎ ಬಿ ಯನ್ನ ಪಾದವಾಗಿಟ್ಕೊಂಡ್ರೆ ಅಭಿಮುಖ ಶೃಂಗದಿಂದ ಲಂಬ ಎಳಿಬೇಕು, ಮಧ್ಯಕ್ಕೆ ಸೇರಿಸುವುದಲ್ಲ. ಸರಿಯಾಗಿ ಒಂದು ಲಂಬ, ಇಲ್ಲಿ ಲಂಬ ಕೋನ ಆಗಬೇಕು. ಹಾಗೆ ಲಂಬ ರೇಖೆಯನ್ನು ಎಳೆದರೆ, ಇದು ಲಂಬವಾಗಿದ್ದರೆ ಆಗ ಈ ತ್ರಿಭುಜದ ವಿಸ್ತೀರ್ಣವನ್ನು ನೀವು ಹೀಗೂ ಬರಿಬಹುದು. ಅರ್ಧ ಗುಣಿಸು ಪಾದ ಅಂದ್ರೆ ಎ ಬಿ ಗುಣಿಸು ಎತ್ತರ ಅಂದ್ರೆ ಸಿ ಇ ಅಂತಲೂ ಬರಿಬಹುದು. ನೀವು ಇಲ್ಲಿ ಮಾಡಿದ ಲೆಕ್ಕದ ಉತ್ತರವು ಇಲ್ಲಿಯ ಉತ್ತರವು ಅಷ್ಟೇ ಬರ್ತದೆ ಸರಿಯಾಗಿ ಮಾಡಿದ್ರೆ. ಯಾಕೆಂದ್ರೆ ತ್ರಿಭುಜ ಒಂದೇ, ವಿಸ್ತೀರ್ಣ ಬೇರೆ ಬೇರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಎ ಸಿ ಯನ್ನು ಕೂಡ ಪಾದವಾಗಿ ತಗೊಳ್ಬಹುದು. ಆಗ ಬಿ ಇಂದ ಲಂಬ ಎಳಿಬೇಕು, ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ ಮಾಡಿ ಕಂಡುಹಿಡಿಬಹುದು. ಅಂದ್ರೆ ನಾನು ಹೇಳೋದು ತಗೊಳ್ಬೇಕಾಗಿಲ್ಲ, ಯಾವ ಬಾಹುವನ್ನು ಬೇಕಾದರೂ ಪಾದವಾಗಿ ತಗೊಳ್ಬಹುದು. ಆದರೆ ಯಾವುದನ್ನ ಪಾದ ಅಂತ ಪರಿಗಣಿಸಿದ್ದೀರೋ ಅದರ ಅಭಿಮುಖ ಶೃಂಗದಿಂದ ಆ ಪಾದಕ್ಕೆ ಲಂಬವನ್ನು ಎಳೆದರೆ ಅದುವೇ ಆ ತ್ರಿಭುಜದ ಎತ್ತರ. ಸರಿ, ಒಂದು ವೇಳೆ ಲಂಬಕೋನ ತ್ರಿಭುಜ ಇದ್ರೆ ಪಿ ಕ್ಯೂ ಆರ್ ಲಂಬಕೋನ, ಇದಕ್ಕೆ ಕ್ಯೂ ಆರ್ ಅನ್ನ ಪಾದ ಅಂತ ತಗೊಂಡ್ರೆ ಅರ್ಧ ಗುಣಿಸು ಪಾದ ಕ್ಯೂ ಆರ್. ಎತ್ತರ ಯಾವುದು? ಕ್ಯೂ ಆರ್ ನ ಶೃಂಗ ಯಾವುದು? ಪಿ. ಅಲ್ಲಿಂದ ಲಂಬ ಎಳಿಬೇಕು, ಲಂಬ ಆಲ್ರೆಡಿ ಇದೆ ಇಲ್ಲಿ. ಯಾವುದು ಲಂಬ? ಪಿ ಕ್ಯೂ ಲಂಬವಾಗಿಯೇ ಇದೆ ಅಲ್ವಾ? ಅರ್ಧ ಗುಣಿಸು ಕ್ಯೂ ಆರ್ ಗುಣಿಸು ಪಿ ಕ್ಯೂ ಮಾಡಿದ್ರೆ ತ್ರಿಭುಜದ ವಿಸ್ತೀರ್ಣ ಸಿಗ್ತದೆ. ಹಾಗೆ ನೀವು ಪಿ ಕ್ಯೂ ಅನ್ನ ಪಾದವಾಗಿ ಪರಿಗಣಿಸಿದ್ರೆ ಇದರ ಅಭಿಮುಖ ಶೃಂಗದಿಂದ ಎಳೆದ ಲಂಬ ಇದುವೇ ಲಂಬ. ಅರ್ಧ ಗುಣಿಸು ಪಿ ಕ್ಯೂ ಗುಣಿಸು
ಕ್ಯೂ ಆರ್ ಎರಡು ಒಂದೇ ನೋಡಿ. ಪಿ ಆರ್ ನ ಪಾದವಾಗಿ ಪರಿಗಣಿಸಿದ್ರೆ ಆಗ ಅಭಿಮುಖ ಶೃಂಗದಿಂದ ನೀವು ಲಂಬವನ್ನ ಎಳಿಬೇಕಾಗ್ತದೆ. ಎಸ್, ಆಗ ಈ ತ್ರಿಭುಜದ ವಿಸ್ತೀರ್ಣ ಅರ್ಧ ಗುಣಿಸು ಪಿ ಆರ್ ಗುಣಿಸು ಎತ್ತರ ಕ್ಯೂ ಎಸ್. ಹೇಗೆ ಮಾಡಿದ್ರು ಉತ್ತರ ಒಂದೇ ಬರ್ತದೆ. ಒಂದು ವೇಳೆ ನೀವು ವಿಶಾಲ ಕೋನ ತ್ರಿಭುಜವನ್ನು ರಚಿಸಿದ್ರೆ ಇದಕ್ಕೆ ಎತ್ತರ ಯಾವುದಪ್ಪ? ಈಗ ತ್ರಿಭುಜ ಎಕ್ಸ್ ವೈ ಝಡ್. ಎಕ್ಸ್ ವೈ ಅನ್ನ ಪಾದ ಅಂತ ಪರಿಗಣಿಸೋಣ. ಎಕ್ಸ್ ವೈ ಪಾದ, ಆಗ ಅದರ ಅಭಿಮುಖ ಶೃಂಗ ಯಾವುದು? ಝಡ್. ಝಡ್ ದಿಂದ ಎಕ್ಸ್ ವೈಗೆ ಲಂಬ ಎಳೆಯುವುದು ಹೇಗೆ ಮಕ್ಕಳೇ? ಲಂಬ ಅಂದ್ರೆ 90 ಡಿಗ್ರಿ ಕೋನ. ನೀವು ಇಲ್ಲಿ ಎಲ್ಲಿ ಎಳೆದು 90 ಡಿಗ್ರಿ ಕೋನ ಆಗುದಿಲ್ಲ. ಲಂಬ ಅಂದ್ರೆ ಹೀಗಿರ್ಬೇಕು, 90 ಡಿಗ್ರಿ ಕೋನ ಆಗ್ಬೇಕು ಪಾದದಲ್ಲಿ. ಇದು ಲಂಬ. ಆಗ ಏನ್ ಮಾಡ್ಬೇಕು? ವಿಶಾಲ ಕೋನ ತ್ರಿಭುಜ ಆದ್ರೆ ನೀವು ಎಕ್ಸ್ ವೈ ನ ಪಾದ ಅಂತ ತಗೊಂಡ್ರೆ ಅದನ್ನ ವೃದ್ಧಿಸ್ಬೇಕು. ಹೀಗೆ ಎಕ್ಸ್ ವೈ ಅನ್ನು ವೃದ್ಧಿಸಿದಾಗ ಆ ವೃದ್ಧಿಸಿದ ಬಾಹುವಿಗೆ ನೀವು ಲಂಬವನ್ನ ಎಳಿಬಹುದು, ಝಡ್ ಟಿ. ಆಗ ವಿಸ್ತೀರ್ಣ ಏನಾಯ್ತು? ಅರ್ಧ ಗುಣಿಸು ಪಾದ ಯಾವುದು ನಮ್ಮದು? ಎಕ್ಸ್ ಟಿ ತಗೊಳ್ಬಾರ್ದು, ಯಾಕೆಂದ್ರೆ ತ್ರಿಭುಜದ ಪಾದ ಎಕ್ಸ್ ವೈ. ನಮಗೆ ತ್ರಿಭುಜ ಇಷ್ಟೇ ಇರೋದು, ಇದು ನಮ್ಮ ಮೂಲ ತ್ರಿಭುಜ. ಈ ಎಕ್ಸ್ ವೈ ನಾವು ವೃದ್ಧಿಸಿದೇವಷ್ಟೇ. ನಮಗೆ ಬೇಕಾದ ತ್ರಿಭುಜ ಎಕ್ಸ್ ವೈ ಝಡ್ ದ ವಿಸ್ತೀರ್ಣ ಅರ್ಧ ಗುಣಿಸು ಪಾದ ಎಕ್ಸ್ ವೈ ಗುಣಿಸು ಎತ್ತರ, ಇದರ ಅಭಿಮುಖ ಶೃಂಗದಿಂದ ಲಂಬ ಝಡ್ ಟಿ. ಇದು ತ್ರಿಭುಜದ ವಿಸ್ತೀರ್ಣ ಆಗ್ತದೆ. ನೀವು ಇದನ್ನ ಪಾದ ತಗೊಂಡ್ರೆ ಇಲ್ಲಿಂದ ಲಂಬ ಎಳಿಬಹುದು, ಹೇಗೂ ಮಾಡಬಹುದು. ಹಾಗಾಗಿ ಒಂದು ವೇಳೆ ಈ ತರ ಸಂದರ್ಭ ಬಂದ್ರೆ ಬಾಹುವನ್ನು ಏನ್ ಮಾಡೋಣ? ಪಾದವನ್ನ ವೃದ್ಧಿಸಿಕೊಂಡು ಲಂಬವನ್ನ ಎಳಿಬೇಕಾಗ್ತದೆ. ನೋಡಿ, ತ್ರಿಭುಜ ಹೀಗಿದ್ದರೆ, ಹೀಗೆ ಒಂದು ತ್ರಿಭುಜ ಇದೆ ಅಂತ ತಿಳ್ಕೊಳ್ಳೋಣ. ಈಗ ಒಂದು ತ್ರಿಭುಜ ಇದೆ, ಡಿ ಇ ಎಫ್ ತ್ರಿಭುಜ ಇದೆ. ಇ ಎಫ್ ಅನ್ನ ಪಾದ ಅಂತ ಪರಿಗಣಿಸಬೇಕು. ಹಾಗಾದ್ರೆ ಎತ್ತರವನ್ನು ಹೇಗೆ ಎಳಿಬೇಕು? ಇಲ್ಲಿಂದ ಲಂಬ ಎಳಿಬೇಕಾಯ್ತು. ಇದರ ಅಭಿಮುಖ ಶೃಂಗ ಅಂದ್ರೆ ಡಿ, ಅಲ್ಲಿಂದ ಲಂಬ ಎಳಿಬೇಕು. ಆಗ ಪಾದವನ್ನು ಏನ್ ಮಾಡ್ಬೇಕಾಗ್ತದೆ? ವೃದ್ಧಿಸಬೇಕಾಗ್ತದೆ. ಪಾದವನ್ನ ವೃದ್ಧಿಸಬೇಕು, ಇಲ್ಲಿಂದ ಲಂಬವನ್ನ ಎಳಿಬೇಕು, ಡಿ ಜಿ. ಆಗ ಇದರ ವಿಸ್ತೀರ್ಣ ಏನಾಯ್ತು? ಅರ್ಧ ಗುಣಿಸು ಪಾದ ಇ ಎಫ್ ಗುಣಿಸು ಎತ್ತರ ಯಾವ್ದಾಯ್ತು? ಡಿ ಜಿ ಆಯ್ತು. ಹೀಗೆ ತ್ರಿಭುಜದ ವಿಸ್ತೀರ್ಣದ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಳ್ಬೇಕು. ಯಾವುದಕ್ಕೆ? ಥೇಲ್ಸ್ನ ಪ್ರಮೇಯವನ್ನ ಸಾಧಿಸಲಿಕ್ಕೆ. ಇದಾದ ನಂತರ ಇನ್ನೂ ಒಂದು ಅಂಶವನ್ನ ನೀವು ನೆನಪಿಸಿಕೊಳ್ಬೇಕು. 9ನೇ ಕ್ಲಾಸ್ನಲ್ಲಿ ಕಲ್ತಿದ್ದೇವೆ. ಏನಪ್ಪ? ಒಂದೇ ಪಾದದ ಮೇಲೆ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವಂತಹ ತ್ರಿಭುಜಗಳ ವಿಸ್ತೀರ್ಣಗಳು ಪರಸ್ಪರ ಸಮನಾಗಿರ್ತವೆ. ಏನು? ಒಂದೇ ಪಾದದ ಮೇಲೆ ಒಂದೇ ಸಮಾಂತರ ಸರಳ ರೇಖೆಗಳ ನಡುವೆ ಇರುವಂತಹ ತ್ರಿಭುಜಗಳ ವಿಸ್ತೀರ್ಣಗಳು ಪರಸ್ಪರ ಸಮ. ಏನಿದ್ರರ್ಥ? ಕಳೆದ ವರ್ಷ ಕಲ್ತಿದ್ದೀರಿ ನೋಡಿ. ಒಂದು ಜೊತೆ ಸಮಾಂತರ ಸರಳ ರೇಖೆ ಎಳೆಯೋಣ. ಇವೆಂತಹ ರೇಖೆಗಳು? ಸಮಾಂತರ ಸರಳ ರೇಖೆಗಳು. ಎಷ್ಟು ವೃದ್ಧಿಸಿದ್ರು ಒಂದನ್ನೊಂದು ಛೇದಿಸುವುದಿಲ್ಲ. ಈಗ ಎ ಬಿ, ಇಲ್ಲೊಂದು ಬಿಂದು ಕೊಡ್ತೇನೆ ಸಿ. ಆಗ ಎ ಬಿ ಸಿ ಏನಾಯ್ತು? ಒಂದು ತ್ರಿಭುಜ ಆಯಿತು. ಈಗ ಎ ಬಿ ಯನ್ನ ಪಾದವಾಗಿ ಹೊಂದಿರುವಂತೆ ಇದೇ ಸಮಾಂತರ ರೇಖೆಗಳ ನಡುವೆ ಇನ್ನೊಂದು ತ್ರಿಭುಜ ರಚಿಸ್ತೇನೆ. ಇಲ್ಲೊಂದು ಡಿ ಬಿಂದು ಗುರುತಿಸ್ತೇನೆ. ಆಗ ಎ ಬಿ ಡಿ ಒಂದು ತ್ರಿಭುಜ ಆಯಿತು. ಆಗ ಎ ಬಿ ಸಿ ತ್ರಿಭುಜ ಮತ್ತು ಎ ಬಿ ಡಿ ತ್ರಿಭುಜಗಳು ಹೇಗಿವೆ? ಒಂದೇ ಪಾದ ಎ ಬಿ ಯನ್ನು ಹೊಂದಿದ್ದು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇವೆ. ಆದ್ದರಿಂದ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಸಮ ತ್ರಿಭುಜ ಎ ಬಿ ಡಿಯ ವಿಸ್ತೀರ್ಣ ಅಂತ ನಾವು ಹೇಳಲಿಕ್ಕೆ ಆಗ್ತದೆ. ಅಥವಾ ನೀವು ಬೇರೆ ಎರಡು ತ್ರಿಭುಜವನ್ನು ತಗೊಳ್ಬಹುದು. ನೋಡಿ, ಸಿ ಡಿ ಯ ಪಾದ ಅಂತ ಪರಿಗಣಿಸಿ ಸಿ ಡಿ ಎ ತ್ರಿಭುಜ ಮತ್ತು ಸಿ ಡಿ ಬಿ ತ್ರಿಭುಜ. ಇವುಗಳ ಪಾದ ಒಂದೇ ಸಿ ಡಿ ಮತ್ತು ಅವುಗಳ ಅಭಿಮುಖ ಶೃಂಗಗಳು ಆ ಸಮಾಂತರ ರೇಖೆ ಮೇಲೆಯೇ ಇವೆ.
ಆದ್ದರಿಂದ ತ್ರಿಭುಜ ಸಿ ಡಿ ಎಯ ವಿಸ್ತೀರ್ಣವು ತ್ರಿಭುಜ ಸಿ ಡಿ ಬಿಯ ವಿಸ್ತೀರ್ಣಕ್ಕೆ ಸಮ ಇದೆ. ಪಾದವನ್ನ ಬಿಟ್ಟು ಅವುಗಳ ಅಭಿಮುಖ ಶೃಂಗಗಳು ಏನಾಗಿರ್ಬೇಕು? ಆ ಸಮಾಂತರ ರೇಖೆಯ ಮೇಲೆಯೇ ಇರಬೇಕು. ಬಿಂದು ಆ ರೇಖೆಯ ಹೊರಗಡೆ ಇದ್ರೂ ಹೊರಗಡೆ ಇದ್ರೂ ಆಗೋದಿಲ್ಲ. ಇದನ್ನು ನಾವು ಕಳೆದ ವರ್ಷ ಕಲಿತಿದ್ದೇವೆ. ಹಾಗೆ ಈ ಎರಡು ವಿಷಯಗಳು ನಮಗೆ ಚೆನ್ನಾಗಿ ಅರ್ಥ ಆಗಿ ನಾವು ಥೇಲ್ಸ್ ಪ್ರಮೇಯವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಸಾಧನೆಯನ್ನ ಮಾಡಬಹುದು. ಈಗ ಥೇಲ್ಸ್ ಪ್ರಮೇಯವನ್ನ ಸಾಧಿಸೋಣ. ನಮಗೆ ಗೊತ್ತಿದೆ, ಪ್ರಮೇಯ ಸಾಧಿಸಲಿಕ್ಕೆ ಹಂತಗಳಿವೆ. ಮೊದಲನೇದಾಗಿ ಕಡ್ಡಾಯವಾಗಿ ಮೊದಲಿಗೆ ಚಿತ್ರವನ್ನ ಬಿಡಿಸಲೇಬೇಕು. ಹೇಳಿಕೆಯನ್ನು ಆಧರಿಸಿ ಚಿತ್ರವನ್ನ ಬಿಡಿಸಬೇಕು, ಚಿತ್ರವನ್ನ ಹೆಸರಿಸಬೇಕು. ಆಮೇಲೆ ಆ ಚಿತ್ರಕ್ಕೆ ಅನುಗುಣವಾಗಿ ದತ್ತ, ಸಾಧನೀಯ, ಅಗತ್ಯವಿದ್ದರೆ ರಚನೆ ಇವೆಲ್ಲವನ್ನ ಬರೆದು ನಂತರ ನಾವು ಸಾಧನೆಯನ್ನ ಮಾಡಬೇಕು. ಹಾಗಾದ್ರೆ ಮೊದಲು ಏನ್ ಬೇಕು? ನಮ್ಗೀಗ ಚಿತ್ರ ಬೇಕು. ಹೇಳಿಕೆಯನ್ನ ಆಧರಿಸಿ ಚಿತ್ರ. ಹೇಳಿಕೆ ಏನು ಥೇಲ್ಸ್ ಪ್ರಮೇಯದ್ದು? ಅಲ್ಲಿ ಮೊದಲ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ, ಅಂದ್ರೆ ಒಂದು ತ್ರಿಭುಜ ಬೇಕು ನಮ್ಗೆ. ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ರೇಖೆ, ಅಂದ್ರೆ ಒಂದು ತ್ರಿಭುಜ ಬಿಡಿಸಬೇಕು. ಅದರ ಒಂದು ಬಾಹುವಿಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳಿಬೇಕು. ಚಿತ್ರ ಬಿಡಿಸೋಣ. ಎ ಬಿ ಸಿ ಒಂದು ತ್ರಿಭುಜ ಬಿಡಿಸಿದ್ದೇನೆ. ನಂತರ ಏನ್ ಮಾಡ್ಬೇಕೀಗ? ಅದರ ಒಂದು ಬಾಹುವಿಗೆ ಸಮಾಂತರವಾಗಿರುವಂತೆ ಒಂದು ಸರಳ ರೇಖೆಯನ್ನ ಎಳಿಬೇಕು. ಇದರ ಒಂದು ಬಾಹುವಿಗೆ ನಾನು ಬಿ ಸಿಗೆ ಸಮಾಂತರವಾಗಿರುವಂತೆ ಒಂದು ಸರಳ ರೇಖೆಯನ್ನ ಎಳಿತೇನೆ. ಅದು ಮಧ್ಯದಲ್ಲಿ ಆಗ್ಬೇಕಂತಿಲ್ಲ, ಎಲ್ಲಿಯೂ ಆದೀತು. ಡಿ ಮತ್ತು ಇ ಅಂತ ಆ ಬಿಂದುಗಳನ್ನ ಹೆಸರಿಸ್ತೇವೆ. ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬೇರೆ ಬೇರೆ ಬಿಂದುಗಳಲ್ಲಿ ಛೇದಿಸುವಂತೆ ಬಿ ಸಿ ಬಾಹುವಿಗೆ ಸಮಾಂತರವಾಗಿ ಡಿಇ ಅನ್ನು ಎಳೆದಿದ್ದೇನೆ. ಸಮಾಂತರ ಸೂಚಿಸೋದು ಹೇಗೆ? ಬಾಣದ ಗುರುತು. ಇದಿಷ್ಟು ಕೊಟ್ಟಿದ್ದಾರೆ. ಹಾಗಾದ್ರೆ ದತ್ತ ಏನಾಯ್ತು? ದತ್ತ ತ್ರಿಭುಜ ಎ ಬಿ ಸಿಯಲ್ಲಿ ಡಿಇ ಸಮಾಂತರ ಡಿಸಿ. ಡಿಇ ಇದು ಸಮಾಂತರ ಚಿಹ್ನೆ. ಡಿಇ ಸಮಾಂತರ ಡಿಸಿ ಇದನ್ನು ಕೊಟ್ಟಿದ್ದಾರೆ. ಏನನ್ನ ಸಾಧಿಸಬೇಕು ಅದಕ್ಕೇನು ಹೇಳ್ತೇವೆ ನಾವು? ಸಾಧನೀಯ ಅಂತ ಹೇಳ್ತೇವೆ. ಹಾಗಾದ್ರೆ ಸಾಧನೀಯ ಏನು? ಏನನ್ನ ಸಾಧಿಸಬೇಕು? ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮ ಅನುಪಾತದಲ್ಲಿ ವಿಭಾಗಿಸುತ್ತದೆ. ಹಾಗಾದ್ರೆ ಎಡಿ ಭಾಗಿಸು ಡಿಬಿ. ಸಾಧನೀಯ ಏನ್ ಸಾಧಿಸಬೇಕು ನಾವು? ಎಡಿ ಭಾಗಿಸು ಡಿಬಿ ಸಮ ಎಇ ಭಾಗಿಸು ಇಸಿ. ಎಇ ಭಾಗಿಸು ಇಸಿ ಇದನ್ನು ಸಾಧಿಸಬೇಕು. ಎಡಿ ಭಾಗಿಸು ಡಿಬಿ ಸಮ ಎಇ ಭಾಗಿಸು ಇಸಿ ಅಂತೇಳಿ ಸಾಧಿಸಬೇಕು. ಸಾಧಿಸುವಾಗ ಒಂದು ರಚನೆ ನಮಗೆ ಅಗತ್ಯ ಇದೆ. ಏನು ರಚನೆ ಮಾಡೋಣ? ಇಲ್ಲಿ ನಮಗೆ ತ್ರಿಭುಜದ ವಿಸ್ತೀರ್ಣಕ್ಕೆ ಸೂತ್ರ ಗೊತ್ತಿದೆ. ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಎತ್ತರ ಏನು? ಲಂಬವನ್ನು ಎಳೆಯುವುದೇ ಎತ್ತರ. ಈಗ ಈ ಬಿಂದುವಿನಿಂದ ಎ ಬಿಗೆ ಒಂದು ಲಂಬ ಎಳಿತೇನೆ. ಈ ಲಂಬ ಎಳೆಯುವ ಗಮನಿಸಿ, ನಾನು ಸ್ಕೇಲ್ ಅನ್ನು ಹೇಗೆ ಇಟ್ಕೊಂಡಿದ್ದೇನೆ ಅಂತ ಗಮನಿಸಿ. ನೋಡಿ ಆಗ್ತದೆ, ಸ್ಕೇಲ್ನ ಕೊನೆಯಲ್ಲಿ ಇಲ್ಲಿ ಲಂಬ ಕೋನ ಇರ್ತದೆ. ಹಾಗಾಗಿ ಅದನ್ನ ನಾನು ಎ ಬಿಗೆ ಸೆಟ್ ಮಾಡಿಕೊಂಡು ಲಂಬ ಎಳಿತೇನೆ. ಎನ್ ಅಂತ ಹೆಸರಿಸ್ತೇನೆ.
ಇದು ಲಂಬ, ಇ ಎನ್ ಲಂಬ ಎ ಬಿ. ಹಾಗೆ ಎ ಸಿಗೆ ಡಿ ಇಂದ ಲಂಬ ಎಳಿಬೇಕು. ನೋಡಿ ಸ್ಕೇಲ್ ಹೇಗಿಡ್ತೇನೆ ನೋಡಿ, ಇಲ್ಲಿ ಲಂಬ ಕೋನಲ್ವಾ, ಇದನ್ನು ನಾನು ಎಂ ಅಂತ ಹೆಸರಿಸ್ತೇನೆ. ಹಾಗಾದ್ರೆ ಏನ್ ಮಾಡಿದ್ದೇನೆ ಈಗ, ಇ ಎನ್ ಲಂಬ ಯಾವುದಕ್ಕೆ, ಎ ಬಿಗೆ ಎಳೆದಿದ್ದೇನೆ, ಡಿ ಎಂ ಲಂಬ ಎ ಸಿಗೆ ಎಳೆದಿದ್ದೇನೆ. ಆಮೇಲೆ ಬಿ ಮತ್ತು ಇ ಅನ್ನ ಸೇರಿಸೋಣ, ಹಾಗೂ ಸಿ ಮತ್ತು ಡಿ ಅನ್ನ ಸೇರಿಸೋಣ, ಸಿ ಮತ್ತು ಡಿ ಅನ್ನ ಸೇರಿಸೋಣ. ನಾವು ರಚನೆ ಅಂತ ಗೊತ್ತಾಗಬೇಕು ಅಂತ ಹೇಳಿ ಡಾಟೆಡ್ ಲೈನ್ ಅಲ್ಲಿ ರಚನೆಯನ್ನ ಮಾಡ್ತೇವೆ. ಡಾಟೆಡ್ ಲೈನ್ ಇಂದ ರಚನೆಯನ್ನ ಮಾಡ್ತೇವೆ. ಹಾಗಾದ್ರೆ ರಚನೆ ಏನ್ ಮಾಡಿದ್ದೇವೆ, ಇ ಎನ್ ಎ ಬಿಗೆ ಲಂಬವಾಗಿ ಎಳೆದಿದ್ದೇವೆ, ಡಿ ಎಂ ಅನ್ನ ಎ ಸಿಗೆ ಲಂಬವಾಗಿ ಎಳೆದಿದ್ದೇವೆ. ಅದನ್ನೇ ಬರೆಯೋಣ, ಇ ಎನ್ ಲಂಬ ಎ ಬಿ, ಆಮೇಲೆ ಡಿ ಎಂ ಲಂಬ ಚಿಹ್ನೆ ಡಿ ಎಂ ಲಂಬ ಎ ಸಿ ಎಳೆದಿದೆ. ಮತ್ತೆ ಯಾವ್ದನ್ನು ಸೇರಿಸಿದ್ದೇವೆ, ಬಿ ಇ ಅನ್ನು ಸೇರಿಸಿದ್ದೇವೆ. ಸಿ ಡಿ ಗಳನ್ನು ಸೇರಿಸಿದೆ, ಈ ಬಿಂದುಗಳನ್ನ ಸೇರಿಸಿದೆ. ಡಿ ಯ ಬಿಂದು ಮತ್ತು ಈ ಬಿಂದುಗಳನ್ನು ಸೇರಿಸಿದ್ದೇವೆ, ಸಿ ಬಿಂದು ಮತ್ತು ಡಿ ಬಿಂದುಗಳನ್ನು ಸೇರಿಸಿದ್ದೇವೆ. ಈಗ ಸಾಧನೆ ಹೇಗೆ, ಸಾಧನೆ ಮೊದಲಿಗೆ ನಾವು ತ್ರಿಭುಜ ಎಡಿಇಯ ವಿಸ್ತೀರ್ಣವನ್ನ ತ್ರಿಭುಜ ಡಿಬಿಇಯ ವಿಸ್ತೀರ್ಣದಿಂದ ಭಾಗಿಸೋಣ. ತ್ರಿಭುಜ ಎ ಬಿ ಇಯ ವಿಸ್ತೀರ್ಣ ಭಾಗಿಸು ತ್ರಿಭುಜ ಡಿ ಬಿ ಇಯ ವಿಸ್ತೀರ್ಣ ಸಮ. ನಮಗೆ ತ್ರಿಭುಜದ ವಿಸ್ತೀರ್ಣಕ್ಕೆ ಸೂತ್ರ ಗೊತ್ತಿದೆಯಲ್ವಾ, ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಹಾಗಾದ್ರೆ ಎ ಬಿ ಇಯ ತ್ರಿಭುಜಕ್ಕೆ ಅರ್ಧ ಗುಣಿಸು ಎ ಬಿ ಇ ಅಲ್ಲ ಎ ಡಿ, ಎ ಬಿ ಇ ಅಲ್ಲ ಎ ಡಿ ಇ. ಎ ಡಿ ಅಂದ್ರೆ ಈ ತ್ರಿಭುಜ ನೋಡಿ, ಇದಕ್ಕೆ ನಾನು ಪಾದವನ್ನ ಎ ಡಿ ಅಂತ ಪರಿಗಣಿಸ್ತೇನೆ. ಆಗ ಎತ್ತರ ಯಾವುದಾಯಿತು, ಅಭಿಮುಖ ಶೃಂಗದಿಂದ ಎಳೆದ ಲಂಬ ಇ ಎನ್ ಎತ್ತರ ಆಯಿತು. ಆದ್ದರಿಂದ ಎ ಡಿ ಇಯ ವಿಸ್ತೀರ್ಣ ಏನಾಯಿತು, ಅರ್ಧ ಗುಣಿಸು ಪಾದ ಎ ಡಿ ಗುಣಿಸು ಎತ್ತರ ಇ ಎನ್. ಹಾಗೆ ಡಿ ಬಿ ಇಯ ವಿಸ್ತೀರ್ಣ ಅರ್ಧ ಗುಣಿಸು ಪಾದವನ್ನ ಡಿ ಬಿ ಅಂತ ಪರಿಗಣಿಸೋಣ. ಆಗ ಡಿ ಬಿಗೆ ಅಭಿಮುಖ ಶೃಂಗ ಯಾವುದು, ಇ, ಅದರಿಂದ ಎಳೆದ ಲಂಬ ಡಿ ಬಿ ವೃದ್ಧಿಸಿದ ಭಾಗಕ್ಕೆ ಲಂಬ ಎಳೆದೇವೆ ಇ ಎನ್. ಅರ್ಧ ಗುಣಿಸು ಡಿ ಬಿ ಗುಣಿಸು ಇ ಎನ್. ಏನಾಯ್ತು ಆಗ ಮಕ್ಕಳೇ, ಈ ಭಾಗಿಸಿದಾಗ ಅರ್ಧ ಅರ್ಧ ಕ್ಯಾನ್ಸಲ್ ಆಯಿತು, ಇ ಎನ್ ಕ್ಯಾನ್ಸಲ್ ಆಯಿತು. ಉಳಿದದ್ದೇನಪ್ಪ, ಮೇಲೆ ಎ ಡಿ ಉಳಿಯಿತು, ಕೆಳಗೆ ಡಿ ಬಿ ಉಳಿಯಿತು. ಎ ಡಿ ಭಾಗಿಸು ಡಿ ಬಿ. ಇದನ್ನ ಸಮೀಕರಣ 1 ಅಂತ ಕರೆಯೋಣ. ಈಗ ಮುಂದಿನ ಹಂತದಲ್ಲಿ ತ್ರಿಭುಜ ಎ ಡಿ ಇಯ ವಿಸ್ತೀರ್ಣ ಭಾಗಿಸು ತ್ರಿಭುಜ ಸಿ ಡಿ ಇ ತಗೊಳ್ಳೋಣ. ಈಗ ಸಿ ಡಿ ಇಯ ವಿಸ್ತೀರ್ಣ ಸಮ ಏನಾಗ್ತದೆ ನೋಡೋಣ. ಅರ್ಧ ಗುಣಿಸು ಎ ಡಿ ಇಯ ವಿಸ್ತೀರ್ಣ ಕಂಡುಹಿಡಿದಿದ್ದೇವಲ್ವಾ. ಈಗ ಇಲ್ಲಿ ನಾವು ಎ ಡಿಯನ್ನ ಪಾದ ಅಂತ ಇಟ್ಕೊಂಡು ಕಂಡುಹಿಡಿದಿದ್ದೇವೆ. ಇಲ್ಲಿ ಅದೇ ತ್ರಿಭುಜಕ್ಕೆ ಎ ಇ ಯನ್ನ ಪಾದ ಅಂತ ಇಟ್ಕೊಂಡು ಎ ಡಿ ಈ ತ್ರಿಭುಜದ ವಿಸ್ತೀರ್ಣ ಕಂಡು
ಇಟ್ಕೊಳ್ಳೋಣ. ಆಗ ಎತ್ತರ ಯಾವುದಾಯಿತು? ಇದಕ್ಕೆ ಅಭಿಮುಖ ಶೃಂಗದಿಂದ ಹಿಡಿದ ಲಂಬವೇ ಎತ್ತರ. ಯಾವುದು ಎತ್ತರ? ಡಿ. ಅರ್ಧ ಗುಣಿಸು ಪಾದ ಯಾವುದು? ಎ ಇ ಗುಣಿಸು ಎತ್ತರ ಡಿ ಎಂ. ಈಗ ಭಾಗಿಸು ಯಾವುದರ ವಿಸ್ತೀರ್ಣ? ಸಿಡಿಇಯ ವಿಸ್ತೀರ್ಣ. ಸಿಡಿಇಯ ವಿಸ್ತೀರ್ಣ. ಇದಕ್ಕೆ ಪಾದವನ್ನ ಸಿಇ ಅಂತ ಇಟ್ಕೊಳ್ಳೋಣ. ಸಿಇ ಅಂದ್ರೂ ಒಂದೇ, ಇಸಿ ಅಂದ್ರೂ ಒಂದೇ. ಅರ್ಧ ಗುಣಿಸು ಇಸಿ ಗುಣಿಸು ಎತ್ತರ ಯಾವುದಾಗ? ನಾವು ತಗೊಂಡ ತ್ರಿಭುಜ ಯಾವುದು? ಡಿ ಸಿಇ. ಇಸಿಯನ್ನ ಪಾದ ಅಂತ ತಗೊಂಡ್ರೆ ಎತ್ತರ ಅಂದ್ರೆ ಅಭಿಮುಖ ಶೃಂಗ ಡಿ ಇಂದ ಹಿಡಿದ ಲಂಬ ಎತ್ತರ ಪುನಃ ಡಿಎಂ. ಆಗೇನಾಯ್ತು ನೋಡಿ, ಅರ್ಧ ಅರ್ಧ ಕ್ಯಾನ್ಸಲ್ ಆಯ್ತು, ಡಿಎಂ ಡಿಎಂ ಕ್ಯಾನ್ಸಲ್ ಆಯ್ತು. ಉಳಿದದ್ದೇನು? ಎ ಇ ಭಾಗಿಸು ಇಸಿ. ಇದನ್ನ ಸಮೀಕರಣ 2 ಅಂತ ತಗೊಳ್ಳೋಣ. ಇಲ್ಲಿ 2 ಸಮೀಕರಣಗಳಿವೆ. ಸಮೀಕರಣ 1ರ ಎಡಭಾಗ ನೋಡಿ, ಅಂಶದಲ್ಲಿ ತ್ರಿಭುಜ ಎಡಿಇಯ ವಿಸ್ತೀರ್ಣ ಇದೆ. ಸಮೀಕರಣ 2ರ ಎಡಭಾಗ ನೋಡಿ, ಅಂಶದಲ್ಲಿ ಅದೇ ತ್ರಿಭುಜ ಎಡಿಇಯ ವಿಸ್ತೀರ್ಣ ಇದೆ. ಅಂಶಗಳು ಪರಸ್ಪರ ಸಮನಾಗಿವೆ. ಈಗ ಛೇದಗಳನ್ನು ನೋಡಿ, ಇಲ್ಲಿ ತ್ರಿಭುಜ ಡಿಬಿಇ ಇದೆ, ಇಲ್ಲಿ ತ್ರಿಭುಜ ಸಿಡಿಇ ಇದೆ. ಆದರೆ ಡಿಬಿಇ ಮತ್ತು ಸಿಡಿಇ ತ್ರಿಭುಜ ನೋಡಿ, ಡಿಬಿಇ ಇದರ ಪಾದ ಡಿಇ ಅಂತ ಪರಿಗಣಿಸೋಣ. ಸಿಡಿಇ ಇದರ ಪಾದವು ಕೂಡ ಸಿಡಿ ಆಗಿದೆ. ಮತ್ತು ಡಿಇ ಸಮಾಂತರ ಬಿಸಿ ಅಂತ ಕೊಟ್ಟಿದ್ದಾರೆ ದತ್ತದಲ್ಲಿ. ಆ ತ್ರಿಭುಜಗಳ ಇನ್ನೊಂದು ಉಳಿದ ಶೃಂಗ ಬಿಂದುಗಳು ಈ ಸಮಾಂತರ ರೇಖೆಯ ಮೇಲೆಯೇ ಇವೆ. ಆದ್ದರಿಂದ ತ್ರಿಭುಜ ಡಿಬಿಇ ಮತ್ತು ಸಿಡಿಇಗಳು ಒಂದೇ ಪಾದ ಡಿಇಯ ಮೇಲಿದ್ದು ಒಂದೇ ಜೊತೆ ಸಮಾಂತರ ರೇಖೆಗಳಾದ ಡಿಇ ಮತ್ತು ಬಿಸಿಗಳ ನಡುವೆ ಇವೆ. ಆದ್ದರಿಂದ ಅವುಗಳ ವಿಸ್ತೀರ್ಣಗಳೇನಾಯಿತು? ಪರಸ್ಪರ ಡಿಇಯ ವಿಸ್ತೀರ್ಣವು ಸಿಡಿಇಯ ವಿಸ್ತೀರ್ಣಕ್ಕೆ ಸಮ ಅಂತ ಗೊತ್ತಾಯಿತು ನಮಗೆ. ಅದನ್ನು ನಾವು ಬರೆಯೋಣ. ಸ್ಥಳಾವಕಾಶದ ಕೊರತೆ ಇರೋದ್ರಿಂದ ನಾನು ಇದನ್ನೊಮ್ಮೆ ಒರೆಸ್ತೇನೆ. ನಾವು ಏನನ್ನ ಸಾಧಿಸಬೇಕು ಅಂತ ನಮಗೆ ನೆನಪಿರಬೇಕು. ಎ ಡಿ ಭಾಗಿಸು ಡಿ ಬಿ ಸಮ ಎ ಇ ಭಾಗಿಸು ಇ ಸಿ. ಪ್ರಮೇಯದಲ್ಲಿ ಯಾವಾಗಲೂ ನಮ್ಮ ಕೊನೆಯ ಹಂತದಲ್ಲಿ ಸಾಧನೀಯ ಆದರೆ ನಾವೀಗಾಗಲೇ ನೋಡಿದೇವಲ್ವಾ, ತ್ರಿಭುಜ ಡಿ ಬಿ ಇಯ ವಿಸ್ತೀರ್ಣ ಸಮ ತ್ರಿಭುಜ ಯಾವುದು? ಸಿ ಡಿ ಇಯ ವಿಸ್ತೀರ್ಣ. ಇದನ್ನು ನಾನು ಸಮೀಕರಣ 3 ಅಂತ ಕರೀತೇನೆ. ಕಾರಣವನ್ನೇ ಬೇಕಾದ್ರೆ ನೀವು ಬ್ರಾಕೆಟ್ ಅಲ್ಲಿ ಬರೆಯಿರಿ. ಏನು ಕಾರಣ ಇದಕ್ಕೆ? ಇವೆರಡು ಸಮ ಆಗ್ಲಿಕ್ಕೆ ಕಾರಣ ಏನು? ಇವು ಒಂದೇ ಪಾದದ ಮೇಲಿದ್ದು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇವೆ ಅಂತೇಳಿ ನೀವು ಬ್ರಾಕೆಟ್ ಅಲ್ಲಿ ಬರೀಬಹುದು. ಹಾಗಾದ್ರೆ ನೋಡಿ, ಅಂಶಗಳು ಒಂದೇ ತರ ಇವೆ, ಛೇದಗಳು ಕೂಡ ಇದರ ಪ್ರಕಾರ ಸಮ ಅಂತ ಆಯ್ತು. ಹಾಗಾದ್ರೆ ಏನಾಯ್ತು? ಸಮೀಕರಣ 1ರ ಎಡಭಾಗವು ಸಮೀಕರಣ 2ರ ಎಡಭಾಗಕ್ಕೆ ಸಮ ಅಂತಾಯ್ತು. ಎಡಭಾಗಗಳು ಸಮ ಆದ್ರೆ ಬಲಭಾಗಗಳು ಕೂಡ ಸಮ. ನಮ್ಗೆ ಗೊತ್ತಿದೆ, ಎಡಭಾಗಗಳು ಸಮನಾದರೆ ಬಲಭಾಗಗಳು ಕೂಡ ಸಮನಾಗಿರ್ತವೆ. ಆದ್ದರಿಂದ ಸಮೀಕರಣ 1, ಸಮೀಕರಣ 2 ಮತ್ತು ಸಮೀಕರಣ 3ರಿಂದ ನಮ್ಗೆ ಗೊತ್ತಾಗಿದೆ ಇವುಗಳ ಛೇದಗಳು ಸಮ ಅಂತ. ಛೇದಗಳು ಸಮ ಆದ್ರೆ ಇವೆರಡರ ಎಡಭಾಗ ಸಮ ಆಯಿತು. ಆದ್ದರಿಂದ ಬಲಭಾಗಗಳು ಕೂಡ ಸಮ. ಸಮೀಕರಣ 1, ಸಮೀಕರಣ 2 ಮತ್ತು ಸಮೀಕರಣ 3ರಿಂದ ಏನ್ ಹೇಳ್ಬೋದು ನಾವು? ಬಲಭಾಗಗಳು ಕೂಡ ಸಮ. ಅಂದ್ರೆ ಏನು? ಎ ಡಿ ಭಾಗಿಸು ಡಿ ಬಿ ಸಮ ಎ ಇ ಭಾಗಿಸು ಇ ಸಿ. ನೋಡಿ, ಇದನ್ನೆಲ್ವ ನಾವು ಸಾಧಿಸಬೇಕಾಗಿರೋದು ಮಕ್ಕಳೇ. ಹೀಗೆ ಇದನ್ನ ವಿಷಯವನ್ನ ಪರಿಕಲ್ಪನೆಯನ್ನ ಚೆನ್ನಾಗಿ ಅರ್ಥೈಸಿಕೊಂಡು
ಈ ಪ್ರಮೇಯವನ್ನು ನೀವು ಕಲಿಬೇಕು. ಅರ್ಥ ಇಲ್ಲದೆ ಸುಮ್ಮನೆ ಪ್ರಮೇಯವನ್ನ ಕಂಠಪಾಠ ಮಾಡಲಿಕ್ಕೆ ಇಲ್ಲ. ಪ್ರಮೇಯವನ್ನ ಯಾವಾಗಲೂ ಬರೆಯುವಾಗ ಚಿತ್ರದೊಂದಿಗೆ ಹೋಲಿಸಿಕೊಂಡು ಆ ಚಿತ್ರವನ್ನು ಅರ್ಥೈಸಿಕೊಂಡು ಅದರ ಪ್ರಕಾರ ಹಂತ ಹಂತವಾಗಿ ಸ್ಟೆಪ್ಗಳನ್ನು ಬರಿತಾ ಹೋಗಬೇಕು. ಚಿತ್ರ ಇಲ್ಲದೆ ಸುಮ್ಮನೆ ಪ್ರಮೇಯವನ್ನ ಕಂಠಪಾಠ ಮಾಡಿ ಬರೆಯುವುದು ಸರಿಯಲ್ಲ. ಅರ್ಥ ಮಾಡಿಕೊಂಡು ಕಲಿತು ಈ ಪ್ರಮೇಯವನ್ನು ಪೂರ್ತಿಯಾಗಿ ಬರೀಲಿಕ್ಕೆ ಪ್ರಾಕ್ಟೀಸ್ ಮಾಡಿ. ವಿಷಯವನ್ನ ಚೆನ್ನಾಗಿ ಮನನ ಮಾಡಿಕೊಂಡು ಕಲೀರಿ. ಇದು ಬಹಳ ಪ್ರಮುಖವಾದ ಪ್ರಮೇಯ. ನಿಮ್ಮ SSLC ಮಕ್ಕಳ ಪರೀಕ್ಷಾ ದೃಷ್ಟಿಯಿಂದಲೂ ಪ್ರಮುಖವಾದ ಪ್ರಮೇಯ. ಯಾಕೆಂದ್ರೆ ಥೇಲ್ಸ್ನ ಪ್ರಮೇಯವನ್ನು ನಿರೂಪಿಸಿ ಸಾಧಿಸಿ ಅಂತ 5 ಮಾರ್ಕಿಗೆ ಕೇಳಬಹುದು. 5 ಮಾರ್ಕಿಗೆ ಕೇಳುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ನೀವು ಮುಂದಿನ ಕೆಲವು ಪ್ರಮೇಯಗಳನ್ನು ಸಾಧಿಸುವಾಗ ಈ ಥೇಲ್ಸ್ನ ಪ್ರಮೇಯವನ್ನ ಉಪಯೋಗಿಸಬೇಕಾಗ್ತದೆ. ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ, ಜ್ಞಾನದ ದೃಷ್ಟಿಯಿಂದ, ಎರಡೂ ದೃಷ್ಟಿಯಿಂದ ಈ ಪ್ರಮೇಯವನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿ ಸಾಧಿಸಲಿಕ್ಕೆ ಕಲ್ತ್ಕೊಳ್ಳಿ ಮಕ್ಕಳೇ.